ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಭರ್ಜರಿ ಮತಫಸಲನ್ನು ತೆಗಿಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾ ರಾಮಯ್ಯ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ರಕ್ಷಾ ರಾಮಯ್ಯ ಅವರು ನೆಲಮಂಗಲ ತಾಲೂಕಿನ ಲಿಂಗಾಯತ ಮಠಗಳಿಗೂ ಕೂಡ ಭೇಟಿ ಕೊಟ್ಟಿದ್ದಾರೆ. ನೆಲಮಂಗಲದ ಬಸವಣ್ಣ ದೇವರ ಮಠ, ಕಂಬಾಳು, ಶಿವಗಂಗೆ ಮಠಗಳಿಗೂ ಕೂಡ ಭೇಟಿ ಕೊಟ್ಟರು. ಶ್ರೀಗಳ ಜೊತೆಗೆ ಮಾತನಾಡಿ ಬೆಂಬಲ ಕೊಡುವಂತೆ ಸಹಕಾರವನ್ನು ಕೋರಿದ್ದಾರೆ. ಇದೇ ವೇಳೆ ಮಾತನಾಡಿದ ರಕ್ಷಾ ರಾಮಯ್ಯ, ನಮ್ಮ ಸರ್ಕಾರ ಜನರ ಅಭಿವೃದ್ಧಿಯ ಕೆಲಸ ಮಾಡಿದೆ, ಯುವಕರು ಉತ್ಸಾಹದಿಂದ ಇದ್ದಾರೆ, ಗೆಲ್ಲುವ ಭರವಸೆ ಇದೆ ಅಂತ ಹೇಳಿದರು. ಇದೇ ವೇಳೆ ನಿನ್ನೆ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಕಣ್ಣೀರು ಹಾಕಿ ಮತ ಕೇಳಿದ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಅವರು, ಕೋವಿಡ್ ಸಮಯದಲ್ಲಿ ಸುಧಾಕರ್ ಲಕ್ಷಾಂತರ ಜನರ ಕಣ್ಣೀರನ್ನು ಹಾಕಿಸಿದ್ದಾರೆ. ಎಲ್ಲ ಕಡೆ ಸುಧಾಕರ್ ಅವರಿಗೆ ಗೋಬ್ಯಾಕ್ ಅಭಿಯಾನ ಇದೆ, ಹೀಗಾಗಿ ಹತಾಶರಾಗಿದ್ದಾರೆ, ಅದಕ್ಕೆ ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಹೇಗಿದೆ ಸರ್? ಮಠಾಧೀಶ್ವರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಆಂಜನೇಯ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಸ್ವಾಮಿಗಳ ಹತ್ರ ಬಂದಿದ್ದೀವಿ. ಇಲ್ಲಿ ಅವರ ಆಶೀರ್ವಾದ ಕೋರಿ ಅವರ ಪ್ರಸಾದ ಎಲ್ಲ ಮತ್ತು ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾದ ನಮ್ಮ ಶ್ರೀರಾಮನವರು ಬಹಳಷ್ಟು ಕೆಲಸಗಳು ಈ ತಾಲೂಕಿಗೆ ಮಾಡಿದ್ದಾರೆ. ಆ ಕೆಲಸಗಳನ್ನು ಒಪ್ಪಿಸಿ ಸ್ವಾಮಿಗಳಿಗೆ ಅವರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಯುವಕರಿಗೆ ಒಂದು ಭರವಸೆ ಕೊಟ್ಟು ಶಕ್ತಿ ತುಂಬುವಂಥ ಕೆಲಸ ಅವ್ರು ಮಾಡಿದ್ದಾರೆ. ನಾವು ಅವ್ರದೇ ಕಾರ್ಯಗಳನ್ನ ಇನ್ನು ಬಹಳಷ್ಟು ಮುಂದೆ ದಿನಗಳಲ್ಲಿ ನಮ್ಮ ಶಾಸಕರದೊಂದಿಗೆ ಜನಪರ ಆಗುವ ಕೆಲಸಗಳು ಮಾಡಿ ಜನಕ್ಕೆ ಮೆಚ್ಚುವಂಥ ಕೆಲಸ ಮಾಡ್ತೇವೆ. ಲಕ್ಷಾಂತರ ಜನ, ಸಾವಿರಾರು ಜನ ಕೋವಿಡ್ ಸಮಯದಲ್ಲಿ ಅದೇ ಥರ ಕಣ್ಣೀರು ಹಾಕಿದ್ರು. ಅವಾಗ ಇವ್ರುಗಳು ಏನು ನೋಡ್ಕೊಳ್ಳಿಲ್ಲ. ಆ ಟೈಮಲ್ಲಿ ನಮಗೂ ಒಂದು ಟೈಮ್ ಬರುತ್ತದೋ ಹತಾಶರಾಗಿದ್ದಾರೆ. ಯಾಕಂದರೆ ಬಹಳಷ್ಟು ಗೋಬ್ಯಾಕ್ ಅಭಿಯಾನಗಳು ಎಲ್ಲ ಕ್ಷೇತ್ರದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಯಲಹಂಕ ಆಗಿರಲಿ, ಹೊಸಕೋಟೆ ಆಗಿರಲಿ, ದೊಡ್ಡಬಳ್ಳಾಪುರ, ಪ್ರತಿವಂಶ ದೇವನಹಳ್ಳಿ, ಎಲ್ಲ ಕ್ಷೇತ್ರದಲ್ಲೂ. ಅದಕ್ಕೆ ಅವ್ರಿಗೂ ಒಂದು ರೀತಿಯ ಹತಾಶರಾಗಿ ಏನು ಮಾಡೋದಂತೂ ಗೊತ್ತಾಗ್ತಿಲ್ಲ. ಅದ್ರ ಪಕ್ಕದಲ್ಲಿ MTB ನಾಗರಾಜ್ ನೋಡಿದ್ರಿ ನೀವು, ಅವರು ನಗು ಮುಖ ಹಿಡ್ಕೊಂಡು ಅವರು ಮಾತಾಡಿದ್ದಾರೆ. ಯಾಕಂದ್ರೆ ಈ ಒಂದು ರಾಜಕಾರಣದಲ್ಲಿ ನೀವು ಜನಕ್ಕೆ ಕಣ್ಣೀರಿಟ್ರೆ ಜನ ನಿಮಗೆ ಅದೇ ರೀತಿಯ ಲಕ್ಷಾಂತರ ಜನ, ಸಾವಿರಾರು. ಇನ್ನು ಚುನಾವಣೆಯ ಸನಿಹದಲ್ಲಿಯೇ ರಾಜಕೀಯ ನಾಯಕರುಗಳ ಮಾತಿನ ಸಮರ ಕೂಡ ಜೋರಾಗ್ತಾ ಇದೆ. GT ದೇವೇಗೌಡರ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಗುಡುಗಿದ್ದಾರೆ. GTD ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ನಡೆಸಿಕೊಂಡು ಬಂದವರು, ನಮ್ಮ ಸರ್ಕಾರದಲ್ಲಿ ಅವರ ಅಡ್ಜಸ್ಟ್ಮೆಂಟ್ ನಡೀತಾ ಇಲ್ಲ. ಕಮಿಷನ್ ಆರೋಪ ಮಾಡಿದ್ದ GTD ವಿರುದ್ಧ ಯತೀಂದ್ರ ಕಿಡಿ ನುಡಿದಿದ್ದಾರೆ. ನಾನು ಕಮಿಷನ್ ಅನ್ನ ಪಡೆದಿದ್ರೆ ಸಾಕ್ಷಿ ಕೊಡ್ಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಇವರಿಗೆಲ್ಲ ಯಾವಾಗಲೂ ಕೂಡ ನಾನೇ ಟಾರ್ಗೆಟ್ ಅಷ್ಟೇ. ಮಾಜಿ ಶಾಸಕ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. JDS ಶಾಸಕರಾಗಿರುವಂತಹ GT ದೇವೇಗೌಡರು ನಿನ್ನೆ ಒಂದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿರುವಂತದ್ದು. ಯತೀಂದ್ರ ಸಿದ್ದರಾಮಯ್ಯ ಈ ಭಾಗದಲ್ಲಿ ಕಮಿಷನ್ ಅನ್ನ ವಸೂಲಿ ಮಾಡ್ತಾರೆ ಅಂತ, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಪ್ರಮುಖವಾಗಿ GT ದೇವೇಗೌಡರು ಒಂದು ಗಂಭೀರವಾದಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ತಾವು ಈ ಕ್ಷೇತ್ರದಲ್ಲಿ 60% ಕಮಿಷನ್ ಅನ್ನ ವಸೂಲಿ ಮಾಡ್ತಾ ಇದ್ದೀರಾ. ಈಗ ಏನು ಸಾಕ್ಷಿ ಆಧಾರ ಇಲ್ಲದೆ ಸುಮ್ಮನೆ ಗಾಳಿಲಿ ಗುಂಡು ಹೊಡೆದಂಗೆ ಆರೋಪ ಮಾಡುವಂಥದ್ದು JDS ಪಕ್ಷದವರು, ಅವ್ರ ನಾಯಕರ ಕುಟ್ಟು ಗುಣ ಅದು. ಈಗಲೂ ಅದೇ ಕೆಲಸ ಮಾಡಿದ್ರು. 40% ಕಮಿಷನ್ ತಗೊಳ್ತಿದ್ದಕ್ಕೆ ಕಾಂಟ್ರಾಕ್ಟರ್ ಅವರು ಸುಮ್ಮನೆ ಇರ್ತಿರ್ಲಿಲ್ಲ, ಗಲಾಟೆ ಮಾಡಿದ್ರು. 60% ಕಮಿಷನ್ ತಗೊಂಡ್ರೆ ಕಾಮಗಾರಿಗಳು ನಡೆಯುತ್ತೆ, ಕಾಂಟ್ರಾಕ್ಟರ್ಗಳು ಸುಮ್ಮನೆ ಇರ್ತಾರೆ. ಸುಮ್ಮನೆ ಏನೋ ಅರ್ಥ ಇಲ್ಲದೆ ಇರುವಂಥ ಆರೋಪಗಳನ್ನ ಮಾಡ್ತಾರೆ. ಅಲ್ಲಿಗೆ ನೀವು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ನಿಮಗೆ ಕಮಿಷನ್ ಬಂದ ನಂತರದಲ್ಲೇ ಅಲ್ಲಿ ಗುದ್ಲಿ ಪೂಜೆ ಆಗಬೇಕು ಅನ್ನುವಂಥದ್ದು. ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಯಾರು ಏನು ಬೇಕಾದರೂ ಹೇಳ್ಬೋದು. ನಾನು ಹೇಳ್ತೀನಿ, GT ದೇವೇಗೌಡ 60% ಎಲ್ಲ 100% ಕಮಿಷನ್ ತಗೋತಿದ್ದಾರೆ ಅಂತ. ಸಹಕಾರಿ ಬ್ಯಾಂಕಲ್ಲಿ ಅವರು ಇದ್ದಾರೆ, ಅಧಿಕಾರ ಎಷ್ಟು ವರ್ಷಗಳಿಂದ ಮಾಡಿದ್ದಾರೆ. ಅಲ್ಲೂ ಕೂಡ ಬೇಕಾದಷ್ಟು ಕೋಟ್ಯಾಂತರ